ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಇಂದಿನವರ ಮನಸ್ಸಿನ ಭಾವನೆಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ, ಮೊದಲು ಕೆಲವು ಕಾರ್ಡ್ಸ್ ನೋಡೋಣ. ಇಂದಿನವರ ಮನಸ್ಸಿನ ಭಾವನೆಗಳು. ಇಲ್ಲೊಂದು 2 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 10 ಆಫ್ ಕಪ್ಸ್, ಮತ್ತೊಂದು 9 ಆಫ್ ಕಪ್ಸ್, ಇನ್ನೊಂದು ಹೈ ಪ್ರೀಸ್ಟೆಸ್. ಬಾಟಮ್ನಲ್ಲಿ ಏನಿದೆ, ಪೇಜ್ ಆಫ್ ಕಪ್ಸ್. ಬಾಟಮ್ ಕಾರ್ಡ್ಸ್ ಇಂದ ನೋಡಿದಾಗ ಇಲ್ಲಿ ಬರೀ ನೆನಪುಗಳಿದೆ. ಯಾವ ಕೆಲಸಗಳು ಆಗ್ತಾ ಇಲ್ಲ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ನೆನಪಿದೆ ಅವ್ರಿಗೆ. ಇಲ್ಲಿ ತುಂಬ ದಿನಗಳ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಬೆಳೆದಿತ್ತು. ಮುಂದೆ ಮದುವೆ ಮಾಡ್ಕೋಬೇಕು, ಫ್ಯಾಮಿಲಿ ಸೆಟಪ್ ಮಾಡಬೇಕು, ಆ ಎಲ್ಲ ಕನಸುಗಳೂ ನೀವು ಕಾಣ್ತಾ ಇದ್ರಿ ಈ ವ್ಯಕ್ತಿನಲ್ಲಿ. ಆದರೆ ಅದೆಲ್ಲ ಈಗ ಬರೀ ನೆನಪುಗಳಾಗಿದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮ ನೆನಪಿದೆ, ಇಲ್ಲೊಂದು ಅಟ್ರಾಕ್ಷನ್ ಇದೆ. ನಿಮ್ಮನ್ನ ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ ಅವ್ರಿಗೆ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಯೋಚನೆಗಳಿದೆ, ಹಾಗೆ ಸೈಲೆಂಟ್ ಆಗಿದ್ದಾರೆ, ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ, ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗ್ ಏನು ಹೇಳುತ್ತೆ ನೋಡೋಣ. ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಂದಿನವರ ಮನಸ್ಸಿನ ಭಾವನೆಗಳು ಏನಿರಬಹುದು? ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಹಾಗೆ ನೋಡಿದಾಗ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಸೆಪರೇಷನ್ ಅಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ, ಆದರೆ ನಿಮ್ಮ ಮನಸ್ಸಿಂದ ದೂರ ಆಗಿಲ್ಲ. ಸದಾ ಅವ್ರ ನೆನಪು ನಿಮಗೆ ಬರ್ತಾ ಇರುತ್ತೆ. ಅವರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರಾ ಅನ್ನೋದಿದೆ ನಿಮಗೆ. ಈ ರಿಲೇಶನ್ಶಿಪ್ನಲ್ಲಿ ಆತ್ಮೀಯತೆ ಇತ್ತು, ಸಂತೋಷ ಇತ್ತು, ತುಂಬಾ ದಿನಗಳ ಫ್ರೆಂಡ್ಶಿಪ್ ಇತ್ತು. ಆಲ್ ಆಫ್ ಎ ಸಡನ್ ಏನಾಯ್ತು ಅನ್ನಿಸ್ತಾ ಇದೆ ನಿಮಗೆ. ಅವರ ಎಲ್ಲ ಕಾಂಟ್ಯಾಕ್ಟ್ಸ್ ಬ್ಲಾಕ್ ಆಗಿದೆ. ಏನೂ ಮಾಡಲಾರ್ದಂಥ ಸ್ಥಿತಿನಲ್ಲಿದ್ದೀರಾ. ನಾವಿಬ್ರು ಹೀಗೆ ಇರ್ತೀವಿ ಅನ್ಕೊಂಡಿದ್ರಿ, ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ, ಮದುವೆ ಮಾಡ್ಕೋತೀವಿ, ಆ ಥರ ಎಲ್ಲ ನೀವು ಅನ್ಕೊಂಡಿದ್ರಿ. ಏನೋ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಇದೆ, ನಿಮ್ಮಿಂದ ಹೇಳ್ದೆ ಕೇಳ್ದೆ ದೂರ ಆಗಿದ್ದಾರೆ. ಇಲ್ಲೊಂದು ಅಟ್ರಾಕ್ಷನ್ ಇತ್ತು. ಆ ನೆನಪುಗಳಿಂದ ನಿಮ್ಗೆ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಲಾಸ್ ಫೀಲ್ ಆಗ್ತಾ ಇದೆ. ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲೊಂದು ಸ್ಟಕ್ ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಅವ್ರಿಗೂ ನಿಮ್ಮ ನೆನಪಿದೆ, ನೀವೊಬ್ರು ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ. ಇಬ್ಬರ ಇಂಟೆನ್ಷನ್ ಒಳ್ಳೇದಿದೆ, ಆದರೆ ಕೆಲವು ಸಿಚುವೇಶನ್ಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿರೋ ಹಾಗಿದೆ. ನಿಮ್ಮನ್ನ ದೂರ ಮಾಡ್ಕೊಂಡಿದ್ದಾರೆ. ಯಾರೋ ಬೇರೆಯವ್ರಿಗೋಸ್ಕರ ಅಥವಾ ಏನೋ ಸರ್ಕಮ್ಸ್ಟೆನ್ಸಸ್ನಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಇಂಟೆನ್ಸಿಟಿ ಇದೆ, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ. ಎಷ್ಟೇ ಮನಸ್ಸನ್ನ ಡೈವರ್ಟ್ ಮಾಡಿಕೊಂಡ್ರು ಸುತ್ತಿ ಬಳಸಿ ನಿಮ್ಮ ನೆನಪುಗಳು ಇದೆ. ಏನೋ ರಿಗ್ರೆಟ್ಸ್ ಇದೆ. ಆ ಒಂದು ಹೆವಿ ಎನರ್ಜಿ ಬರ್ತಾ ಇದೆ. ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆ. ಆದರೆ ಈ ಟೈಮಲ್ಲಿ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಒಳ್ಳೆ ನೆನಪುಗಳಿದ್ರೂ
ಏನೋ ನೆಗೆಟಿವ್ ಎನರ್ಜಿ ಅವರನ್ನ ತಡೆ ಹಿಡಿತಾ ಇದೆ, ಮುಂದುವರಿಯೋಕೆ ಬಿಡ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಅನ್ನಿಸ್ತಿದೆ. ಅವ್ರ ಕೆಲಸ ಕಾರ್ಯಗಳು, ರೆಸ್ಪಾನ್ಸಿಬಿಲಿಟೀಸ್ಗಳು ಅದ್ರ ಕಡೆ ಗಮನ ಇದೆ. ಆಗಾಗ ನಿಮ್ಮ ನೆನಪು ಬಂದ್ರೂ ಅದನ್ನ ದೂರ ಸರಿಸೋ ಪ್ರಯತ್ನಗಳೂ ಇದೆ. ಹಾಗೆ ಇಬ್ರಿಗೂ ಇಲ್ಲಿ ಈಗೋ ಕ್ಲಾಶಸ್ ಕಾಣ್ತಾ ಇದೆ. ಈಗೀಗ ಅವ್ರ ಮನಸ್ಸು ಸ್ವಲ್ಪ ಕಾನ್ಫಿಡೆಂಟ್ ಆಗ್ತಾ ಇದೆ, ಅವ್ರ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದಾರೆ. ಆದರೆ ನಿಮ್ಮ ನೆನಪು ಬಂದಾಗ ಏನಾಗುತ್ತೋ ಗೊತ್ತಿಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ, ಶೆಲ್ ಒಳಗೆ ಸೇರ್ಕೊಂಡು ಬಿಡ್ತಾರೆ ಇವರು. ಇಲ್ಲಿ ನಿಮ್ಗೇನೋ ಹೇಳ್ದೆ ಕೇಳ್ದೆ ದೂರ ಆಗಿದ್ದಾರೆ. ಈಗಲೂ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಇದೆಲ್ಲ ಗೊತ್ತಿದ್ದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ಆ ಥರ ಇವ್ರಿಗೆ ಅನ್ನಿಸ್ತಾ ಇಲ್ಲ. ಒಂದೊಂದ್ಸರಿ ನಿಮ್ಮ ಪ್ರೀತಿನ, ನಿಮ್ಮ ಕೇರಿಂಗ್ ನೇಚರ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ. ಸ್ವಲ್ಪ ದಿನದಿಂದ ನೀವು ಸೈಲೆಂಟ್ ಆಗಿರೋದ್ರಿಂದ ನೀವು ಅಟೆನ್ಷನ್ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ. ಏನೋ ಇನ್ಸೆಕ್ಯೂರಿಟಿನೂ ಬರ್ತಾ ಇದೆ. ನೀವು ನಿಮ್ಮ ಕೇರಿಂಗ್ ನೇಚರ್ ಆಗಾಗ ನೆನಪಾಗುತ್ತೆ. ಹಾಗೆ ಇಲ್ಲಿ ಲಾಟ್ ಆಫ್ ರಿಗ್ರೆಟ್ಸ್ ಇದೆ. ಅವ್ರ ಇಮ್ಯಾಜಿನೇಷನ್ನಲ್ಲಿ, ಅವ್ರ ಥಾಟ್ ಪ್ರೊಸೆಸ್ನಲ್ಲಿ ನೀವಿದ್ದೀರಾ. ನಿಮ್ಮಿಂದ ದೂರ ಆಗಿರಬಹುದು, ಆದರೆ ಅವ್ರ ಮನಸ್ಸಿಂದ, ಹೃದಯದಿಂದ ದೂರ ಆಗಿಲ್ಲ. ನಿಮಗೂ ಅವರನ್ನ ಮರೆಯೋಕೆ ಕಷ್ಟ ಆಗ್ತಾ ಇದೆ. ಇಲ್ಲಿ ಇಬ್ರು ಎನರ್ಜೆಟಿಕಲಿ ಕನೆಕ್ಟ್ ಆಗಿರೋ ಚಾನ್ಸಸ್ ಕಾಣ್ತಾ ಇದೆ. ಏನೋ ಪರಿಸ್ಥಿತಿಗಳ ಕಾರಣದಿಂದ ನಿಮ್ಮ ಮೇಲೆ ಪ್ರೀತಿ ಇದ್ರೂ ದೂರ ಆಗಿದ್ದಾರೆ, ಬ್ಯಾಕ್ ಸ್ಟೆಪ್ ತಗೊಂಡಿದ್ದಾರೆ. ನಿಮಗೆ ಮಾತ್ರ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ. ಒಂದ್ ಕಾಲದಲ್ಲಿ ನಿಮ್ಗೆ ಮಾತು ಕೊಟ್ಟಿರಬಹುದು, ಕೊನೆ ತನಕ ಇಬ್ರು ಜೊತೆಯಾಗಿರ್ತೀವಿ ಅನ್ಕೊಂಡಿದ್ರಿ, ಮತ್ತೆ ಇದೆಲ್ಲ ಸರಿಯಾಗುತ್ತೆ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ. ಇವರಂತೂ ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದಾರೆ. ಏನಿದೆಯೋ ದೇವ್ರಿಷ್ಟ ಆ ಥರನೂ ಅನ್ಕೊಂಡಿದ್ದಾರೆ. ಸಮಯ ಕಳೆದ ಹಾಗೆ ಎಲ್ಲ ಸರಿಯಾಗಬಹುದು, ಆದರೆ ದಿನ ಕಳೆದ ಹಾಗೆ ಪರಿಸ್ಥಿತಿನಲ್ಲಿ ಏನೂ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇಲ್ಲ. ನಿಮ್ಮಿಬ್ರಲ್ಲಿ ಒಂದು ಹೀಲಿಂಗ್ ಎನರ್ಜಿ ಇದೆ. ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಸರಿ ಮಾಡ್ಕೋತಾ ಇದ್ರಿ. ಈಗಲೂ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಈ ಕನೆಕ್ಷನ್ನಲ್ಲಿ. ಇದನ್ನೆಲ್ಲ ಬಿಲೀವ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅವ್ರು ನಿಮಗೆ ಅವ್ರ ಪರಿಸ್ಥಿತಿ ಏನೂ ಹೇಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಇದರಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ನೂ ಹೆಚ್ಚಾಗಿದೆ. ಅವ್ರಿಗೆ ನೀವು, ನಿಮ್ಮ ಒಡನಾಟ ಇಷ್ಟ ಇದ್ರೂ ಈ ಕನೆಕ್ಷನ್ನಲ್ಲಿ ಬ್ಲಾಕೇಜಸ್ನಿಂದ ದೂರ ಹೆಚ್ಚಾಗಿದೆ. ಹಿಂದೆ ಇದ್ದ ಬ್ಯೂಟಿಫುಲ್ ಎನರ್ಜಿ ಈಗ ಮಂಕಾಗಿದೆ. ಅವ್ರು ನಿಮ್ಮನ್ನ ಮರೆಯೋಕೆ ಹೊಸ ಜಾಗ, ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡಿರಬಹುದು, ಆದರೆ ನಿಮ್ಮ ಹಾಗೆ ಯಾರೂ ಅವ್ರಿಗೆ ಕ್ಲೋಸ್ ಆಗಿಲ್ಲ. ಇದೆಲ್ಲ ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ನಿಮ್ಮ ಇಂಪಾರ್ಟೆನ್ಸ್ ಈಗ ಗೊತ್ತಾಗ್ತಾ ಇದೆ. ಒಂದೊಂದ್ಸರಿ ಅವ್ರಿಗೆ ಸಾರಿ ಕೇಳಬೇಕು ಅನ್ಸುತ್ತೆ. ಪರಿಸ್ಥಿತಿ ಇಲ್ಲಿ ತನಕ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಕ್ಲಾರಿಫಿಕೇಶನ್ಗಿಂತ ಪ್ರಾಬ್ಲಮ್ಸ್ ಹೆಚ್ಚಾಗಿದೆ ಅನ್ನಿಸ್ತಾ ಇದೆ. ಇವ್ರಿಗೆ ಪಾಸ್ಟ್ ತುಂಬಾ ನೆನಪಾಗುತ್ತೆ. ಏನೋ ಒಳ್ಳೆ ವ್ಯಕ್ತಿನ ಕಳ್ಕೊಂಡೆ ಅನ್ನಿಸ್ತಾ ಇದೆ. ಅದು ಹಾಗೆ ಜೊತೆನಲ್ಲಿದ್ದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ. ಈಗ ನೀವು ನಿಮ್ಮ ಒಳ್ಳೆತನದ ಅನುಭವ ಆಗ್ತಾ ಇದೆ. ಇಲ್ಲಿ ನೀವೇ ಮುಂದುವರಿಬೇಕಾಗುತ್ತೆ ಅನ್ನಿಸ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇವ್ರು ಗಿವ್ ಅಪ್ ಮಾಡಿದಾಗ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ. ಅದು ಅವ್ರ ಪರಿಸ್ಥಿತಿಗಳ ಕಾರಣದಿಂದ ಇರಬಹುದು. ಯಾವುದೇ ಸಂಬಂಧಗಳಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಅವಶ್ಯಕತೆ ಇರುತ್ತೆ. ಇಲ್ಲಿ ಸಹ ಹಾಗೆ ಅನ್ನಿಸ್ತಾ ಇದೆ. ಸೈಲೆಂಟ್ ಆಗಿದ್ರೆ ಏನೂ ಆಗಲ್ಲ, ಏನಾದ್ರೂ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಪರಿಸ್ಥಿತಿಗಳ ಸೀರಿಯಸ್ನೆಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ. ಆಗ ಈ ಕನೆಕ್ಷನ್ನು ಮುಂದುವರಿಬಹುದು ಅನ್ನೋ ಸಾಧ್ಯತೆ ಇದೆ. ಆದ್ರಿಂದ ಇಲ್ಲಿ ಇಬ್ರು ಏನಾದ್ರೂ ಪ್ರಯತ್ನ ಮಾಡಬೇಕಾಗತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.